ರಾಜಕಾರಣದ ಮೇಲೆ ನೇರ ಪ್ರಭಾವ ಬೀರಬಹುದಾದಂತಹ ವಿಧಾನಸಭೆ ಚುನಾವಣೆ ಅಂದರೆ ಅದು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ. ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇರುವಂತಹ ಸಿದ್ದರಾಮಯ್ಯ ಸರ್ಕಾರ ಮಹಾರಾಷ್ಟ್ರ ಚುನಾವಣೆಯ ರಿಸಲ್ಟ್ಸ್ ಅನೌನ್ಸ್ ಆದ ಬಳಿಕ ಪತನವಾಗತ್ತೆ ಎನ್ನುವಂತಹ ವಿಶ್ವಾಸಭರಿತ ಮಾತುಗಳನ್ನು ಅಪ್ಪ ಮಗ ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ಕೇಂದ್ರದ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಆಡ್ತಾ ಇದ್ದಾರೆ. ಸೊ ಹೀಗಾಗಿ ಕರ್ನಾಟಕದ ರಾಜಕಾರಣದ ವಿಚಾರಕ್ಕೆ ಬಂದರೆ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆ ಏನಿದೆ ಅದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ದೇಶದ ಆರ್ಥಿಕ ರಾಜಧಾನಿ ಮುಂಬೈಯನ್ನು ಒಳಗೊಂಡಿರುವಂತಹ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೋದು ಬಿಜೆಪಿಗೆ ಅನಿವಾರ್ಯವಾಗಿದೆ. ಇನ್ನು ಕಳೆದ ಬಾರಿ ಅಂದರೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಂತಹ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಈ ಬಾರಿ ಕೂಡ ತನ್ನ ಅಸ್ತಿತ್ವವನ್ನ ಸಾಬೀತುಪಡಿಸಿಕೊಳ್ಳೋದು ಅನಿವಾರ್ಯವಾಗಿದೆ. ಮಹಾರಾಷ್ಟ್ರದಲ್ಲಿ ಇದೇ ಬುಧವಾರ ಅಂದ್ರೆ 20ನೇ ತಾರೀಕು ಮತದಾನ ನಡೀತಾ ಇದೆ ವಿಧಾನಸಭೆ ಚುನಾವಣೆಗೆ. ಹಾಗೆ ಅದರ ರಿಸಲ್ಟ್ಸ್ 23ನೇ ತಾರೀಕು ಅನೌನ್ಸ್ ಆಗ್ತಾ ಇದೆ. ಇನ್ನು ಈ ಬಾರಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಗಾಳಿ ಯಾವ ಪಕ್ಷದ ಪರ ಬೀಸ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಈ ಬಾರಿ ಯಾವ ಆಧಾರದ ಮೇಲೆ ಜನ ತಮ್ಮ ಮತವನ್ನ ಚಲಾಯಿಸ್ತಾರೆ ಎನ್ನುವಂತಹ ಅಂಶಗಳನ್ನು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮೊದಲನೇದಾಗಿ ಆಡಳಿತಾರೂಢ ಬಿಜೆಪಿ ಏನು ಧರ್ಮದ ಹೆಸರಲ್ಲಿ ಮತ ಧ್ರುವೀಕರಣ ಮಾಡ್ತಾ ಇತ್ತು ಅದು ಈ ಬಾರಿ ವಿಫಲವಾಗ್ತಾ ಇದೆ. ಅಂದ್ರೆ ಜಾತಿ ರಾಜಕಾರಣದ ಜೊತೆಗೆ ಬಿಜೆಪಿ ಬಳಸಿರುವಂತಹ ಧರ್ಮ ರಾಜಕಾರಣದ ಅಸ್ತ್ರ ಮಹಾರಾಷ್ಟ್ರದಲ್ಲಿ ಈ ಬಾರಿ ಫೇಲ್ಯೂರ್ ಆಗ್ತಾ ಇದೆ. ಹಾಗೆ ಮಹಾರಾಷ್ಟ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮೊಳಗಿಸಿದ್ರು ಏಕ್ ಹೇ ತೋ ಸೇಫ್ ಹೇ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಅಂದ್ರೆ ಹಿಂದೂಗಳು ಪ್ರಮುಖವಾಗಿ ಒಗ್ಗಟ್ಟಾಗಿದ್ರೆ ನಾವು ಸೇಫ್ ಆಗಿರ್ತೀವಿ, ದೇಶ ಕೂಡ ಸುರಕ್ಷಿತವಾಗತ್ತೆ ಎನ್ನುವಂತಹ ಏನು ಘೋಷಣೆಯೊಂದಿಗೆ ಚುನಾವಣೆಯನ್ನ ಎದುರಿಸೋಕೆ ಹೊರಟಿದೆ ಬಿಜೆಪಿ. ಈ ಘೋಷಣೆಯನ್ನ ಮಹಾರಾಷ್ಟ್ರದ ಜನತೆ ಒಪ್ಪಿಕೊಳ್ಳೋಕೆ ಈ ಬಾರಿ ರೆಡಿ ಇಲ್ಲ. ಸೊ ಹೀಗಾಗಿ ಬಿಜೆಪಿಯ ಧರ್ಮದ ಆಧಾರದಲ್ಲಿ ಏನೋ ಮತ ಧ್ರುವೀಕರಣ ಮಾಡಬಹುದು ಎನ್ನುವಂತಹ ಅಸ್ತ್ರ ಇಲ್ಲಿ ಫ್ಲಾಪ್ ಆಗಿದೆ. ಸೊ ಮಹಾರಾಷ್ಟ್ರದಲ್ಲಿ ಈ ಬಾರಿ ಚುನಾವಣೆ ನಡೀತಾ ಇರೋದು ಯಾವ ಆಧಾರದ ಮೇಲೆ ಅಂದ್ರೆ ಒಂದು ರೈತರು ಎದುರಿಸ್ತಾ ಇರುವಂತಹ ಭೀಕರ ಸಮಸ್ಯೆಗಳು ಹಾಗೆ ಬೆಲೆ ಏರಿಕೆ ಹಾಗೆ ಯುವ ಜನತೆ ಎದುರಿಸ್ತಾ ಇರುವಂತಹ ನಿರುದ್ಯೋಗದ ಸಮಸ್ಯೆಯ ಕುರಿತಾಗಿ ಅಂದ್ರೆ ಈ ಆಧಾರದ ಮೇಲೆ ವಿಧಾನಸಭೆ ಚುನಾವಣೆ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ. ಎರಡನೇದಾಗಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಏನು ಆಡಳಿತ ವಿರೋಧಿ ಅಲೆ ಇದೆ. ಸೊ ಹೀಗಾಗಿ ಇದು ಸಹಜವಾಗಿಯೇ ಬಿಜೆಪಿಯ ನಿದ್ದೆಗೆಡಿಸಿದೆ. ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ವಿರುದ್ಧ ಕೂಡ ಅಸಮಾಧಾನ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಈ ಬಾರಿ ಭಾರಿ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ. ಇನ್ನು ಮೂರನೇದಾಗಿ ಮಹಾರಾಷ್ಟ್ರದಲ್ಲಿ ಈ ಬಾರಿ ವಿಧಾನಸಭೆ ಚುನಾವಣೆ ಏನು ನಡೀತಾ ಇದೆ ಅದು ಗುಜರಾತ್ ವರ್ಸಸ್ ಮಹಾರಾಷ್ಟ್ರ ಎನ್ನುವಂತಹ ಚುನಾವಣೆಯಾಗಿ ಇದು ಕನ್ವರ್ಟ್ ಆಗಿದೆ. ಯಾಕಂದ್ರೆ ಇದೀಗ ಅಸ್ತಿತ್ವದಲ್ಲಿ ಇರುವಂತಹ ಬಿಜೆಪಿ ನೇತೃತ್ವದ ಮೈತ್ರಿ ಸರ್ಕಾರ ಏನಿದೆ ಮಹಾರಾಷ್ಟ್ರಕ್ಕೆ ಅಲಾಟ್ ಆಗಿದ್ದಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅನ್ನ ಗುಜರಾತ್ ಪಾಲಾಗುವಂತೆ ಮಾಡಿದೆ. ಅಂದ್ರೆ ಮಹಾರಾಷ್ಟ್ರಕ್ಕೆ ಅಲಾಟ್ ಆಗಿದ್ದಂತಹ 7 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳು ಗುಜರಾತ್ಗೆ ಹೋಗಿದ್ದು ಇದು ಮಹಾರಾಷ್ಟ್ರದ ಜನತೆಯ ಸೆಂಟಿಮೆಂಟ್ ಅನ್ನ ಡ್ಯಾಮೇಜ್ ಮಾಡಿದೆ. ಅಷ್ಟೇ ಅಲ್ಲ ಇದರಿಂದ ಮಹಾರಾಷ್ಟ್ರದಲ್ಲಿ 5 ಲಕ್ಷ ಉದ್ಯೋಗ ನಷ್ಟವಾಗಿದೆ ಎನ್ನುವಂತಹ ಆರೋಪ ಕೂಡ ಇದೀಗ ಬಿಜೆಪಿ ಸರ್ಕಾರ ಅಂದ್ರೆ ಬಿಜೆಪಿ ನೇತೃತ್ವದ ಮೈತ್ರಿ ಸರ್ಕಾರ ಹೊತ್ತಿದೆ. ಸೊ ಮಹಾರಾಷ್ಟ್ರದ ಜನತೆ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರ ವಿರುದ್ಧ ಕೆರಳಿದ್ದಾರೆ. ಇನ್ನು ನಾಲ್ಕನೇದಾಗಿ ಈ ಬಾರಿ ಸಂಪೂರ್ಣವಾಗಿ ಮಹಾರಾಷ್ಟ್ರದಲ್ಲಿ ಮರಾಠಿಗರು ಮಹಾವಿಕಾಸ್ ಅಘಾಡಿ ಪರ ವಾಲಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷ ಹಾಗೆ ಶಿವಸೇನೆ ಅಂದ್ರೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಪಕ್ಷದ ಕಡೆಗೆ ವಾಲಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಮತದಾರರು ಕೂಡ ಈ ಬಾರಿ ಮಹಾವಿಕಾಸ್ ಅಘಾಡಿ ಪರ ವಾಲಿದ್ದಾರೆ. ಹಾಗೆ ಹಿಂದುಳಿದ ಮತಗಳು ಮಹಾವಿಕಾಸ್ ಅಘಾಡಿ ಮತ್ತು ಮಹಾಯುತಿ ಮೈತ್ರಿಕೂಟದೊಂದಿಗೆ ಹಂಚಿಕೆಯಾಗಿದೆ. ಇನ್ನು ಐದನೇದಾಗಿ ಈ ಬಾರಿ ರೈತರಿಂದ ಮಹಾಯುತಿ ಮೈತ್ರಿಕೂಟಕ್ಕೆ ಹಿನ್ನಡೆಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹತ್ತಿ ಮತ್ತು ಸೋಯಾಬೀನ್ ಬೆಳೆಯನ್ನ ಬೆಳೆಯುವಂತಹ ರೈತರೇನಿದ್ದಾರೆ ಅವರು ಕೆರಳಿದ್ದಾರೆ ಸಂಪೂರ್ಣವಾಗಿ ಇದೀಗ ಅಸ್ತಿತ್ವದಲ್ಲಿರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ. ಸೊ ಇದು ಸಹಜವಾಗಿಯೇ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಕ್ಕೆ ಲಾಭವನ್ನ ತಂದುಕೊಡ್ತಾ ಇದೆ. ಇನ್ನು ಆರನೇದಾಗಿ ಬಿಜೆಪಿಗೆ ಕಾಂಗ್ರೆಸ್ ಮಾತ್ರ ಪರ್ಯಾಯವಾದ ಪಕ್ಷ ಎನ್ನುವಂತಹ ಸ್ಟ್ರಾಂಗ್ ಆದ ನೆರೆಟಿವ್ ಮಹಾರಾಷ್ಟ್ರದಲ್ಲಿ ಸೆಟ್ ಆಗಿ ಹೋಗಿದೆ. ಇದು ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಮತ್ತೆ ಪುಟಿದೇಳೋದಕ್ಕೆ ನೆರವಾಗತ್ತೆ. ಈ ಜನಾಭಿಪ್ರಾಯ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಅಬ್ಬರದ ಅಲೆ ಕಾಣಿಸದೆ ಹೋದ್ರು ಮಹಾರಾಷ್ಟ್ರದಲ್ಲಿ ಪರ್ಯಾಯವಾಗಿ ಅಂದ್ರೆ ಬಿಜೆಪಿಗೆ ಪರ್ಯಾಯವಾಗಿ ಕಾಂಗ್ರೆಸ್ ತನ್ನ ಶಕ್ತಿಯನ್ನ ವರ್ಧನೆ ಮಾಡಿಕೊಳ್ತಾ ಇದೆ. ಇನ್ನು ಏಳನೇದಾಗಿ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ನಾಯಕರ ಅಬ್ಬರದ ಪ್ರಚಾರ ಮಹಾರಾಷ್ಟ್ರದಲ್ಲಿ ಕಾರ್ಯಕರ್ತರು ಹಾಗೆ ಮತದಾರರನ್ನ ಸೆಳೆಯುವಂತೆ ಮಾಡಿದೆ. ಆದ್ರೆ ಬಿಜೆಪಿಯ ನೇತೃತ್ವದ ಮಹಾಯುತಿ ನಾಯಕರ ಪ್ರಚಾರಕ್ಕೆ ಕಳೆನೇ ಇಲ್ಲದಂತಾಗಿದೆ ಈ ಬಾರಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಟೈಮ್ನಲ್ಲಿ.
ಇನ್ನು ನಾವು ಗಮನಿಸಬಹುದು, ಪ್ರತಿ ಬಾರಿ ಪ್ರತಿ ಉಪಚುನಾವಣೆಯಾಗಲಿ, ಯಾವುದೇ ರಾಜ್ಯದಲ್ಲಿ ಯಾವುದೇ ಸಣ್ಣ ಚುನಾವಣೆ ನಡೆದ್ರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರಬಹುದು ಅಥವಾ ಅಮಿತ್ ಶಾ ಅವರಾಗಿರಬಹುದು, ಪದೇ ಪದೇ ಭೇಟಿಯನ್ನ ಏನು ಕೊಡ್ತಾ ಇದ್ರು, ಈ ಬಾರಿ ಮಹಾರಾಷ್ಟ್ರದಲ್ಲಿ ಆ ಸೀನೆ ಇಲ್ಲ. ಆದರೆ ಈ ಬಾರಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಪ್ರಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೆ ಅಮಿತ್ ಶಾ ಅವರ ಪ್ರಚಾರ ಕಾರ್ಯ ಏನಿದೆ ಅದು ಗಣನೀಯ ಪ್ರಮಾಣದಲ್ಲಿ ಇಳಿಕೆಯನ್ನ ಕಂಡಿದೆ. ಸೊ ಹೀಗಾಗಿ ಬಿಜೆಪಿ ಅಂದ್ರೆ ಮಹಾಯುತಿ ಮೈತ್ರಿಕೂಟ ನಾಯಕರ ಅಬ್ಬರದ ಪ್ರಚಾರ ಈ ಬಾರಿ ಮಹಾರಾಷ್ಟ್ರದಲ್ಲಿ ಇಲ್ಲ. ಅಂದ್ರೆ ಇದೊಂದು ಇಂಡೈರೆಕ್ಟ್ ಮೆಸೇಜ್ ಅಥವಾ ಇಂಡೈರೆಕ್ಟ್ ವರ್ತನೆ ಅಂತಾನೆ ಹೇಳ್ಬೋದು ಮಹಾಯುತಿ ನಾಯಕರದ್ದು. ಅಂದ್ರೆ ಮಹಾರಾಷ್ಟ್ರಿಗರ ಸೆಂಟಿಮೆಂಟ್ ಅನ್ನ ಎಫೆಕ್ಟ್ ಮಾಡುವಂತೆ ಏನು ಕೆಲವಷ್ಟು ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ನಡೀತು. ಸೊ ಇದರ ಹಿನ್ನೆಲೆಯಲ್ಲಿ ಮಹಾಯುತಿ ನಾಯಕರಿಗೆ ಮುಖವನ್ನ ತೋರಿಸೋಕೆ ಆಗ್ತಾ ಇಲ್ಲ ಎನ್ನುವಂತೆ ಭಾಸವಾಗ್ತಾ ಇದೆ. ಈ ಪೇಲವ ಪ್ರಚಾರವನ್ನ ನೋಡ್ತಾ ಇದ್ದಾರೆ. ಇನ್ನು 8ನೇದಾಗಿ ಮಹಾಯುತಿ ಮೈತ್ರಿಕೂಟದಲ್ಲಿ ಅಜಿತ್ ಪವಾರ್ ನೇತೃತ್ವದಲ್ಲಿ ಎನ್ಸಿಪಿ ಬಣ ಅತ್ಯಂತ ದುರ್ಬಲವಾಗಿದೆ. ಮೈತ್ರಿಕೂಟಕ್ಕೆ ತನ್ನ ಮತ ಸಮೀಕರಣಕ್ಕೆ ವಿಫಲವಾಗಿದೆ. ಇನ್ನು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ ದುರ್ಬಲ ಪಕ್ಷವಾಗಿದ್ದು, ಉದ್ಧವ್ ಠಾಕ್ರೆ ಬಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ವರ್ಗಾವಣೆಯಾಗುವ ಮತಗಳನ್ನೇ ನಂಬಿಕೊಂಡಿದೆ. ಇನ್ನು 9ನೇದಾಗಿ ವಿಬಿಎ ಮತ್ತು ಎಂಐಎಂ ನಂತಹ ಸಣ್ಣ ಪುಟ್ಟ ಪಕ್ಷಗಳ ಪ್ರಭಾವ ಈ ಬಾರಿ ಮಹಾರಾಷ್ಟ್ರದಲ್ಲಿ ಕುಗ್ಗಿದೆ. ಸೊ ಅಗೇನ್ ಇಲ್ಲಿ ಮಹಾವಿಕಾಸ್ ಅಘಾಡಿಗೆ ಇದು ಲಾಭವನ್ನ ತಂದುಕೊಡ್ತಾ ಇದೆ. ಈ ಸಣ್ಣ ಪುಟ್ಟ ಪಕ್ಷಗಳು ಪ್ರಮುಖವಾಗಿ ಡ್ಯಾಮೇಜ್ ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ ಮತ್ತು ಎನ್ಸಿಪಿ ಮತಗಳಿಗೆ. ಸೊ ಈ ಬಾರಿ ಈ ಮತಗಳೆಲ್ಲವೂ ಕೂಡ ಮಹಾವಿಕಾಸ್ ಅಘಾಡಿ ಪರ ಕನ್ಸಾಲಿಡೇಟ್ ಆಗ್ತಾ ಇದೆ. ಇನ್ನು 10ನೇದಾಗಿ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಎರಡೂ ಮೈತ್ರಿಕೂಟ ಅಂದ್ರೆ ಮಹಾಯುತಿ ಮೈತ್ರಿಕೂಟ ಹಾಗೆ ಮಹಾವಿಕಾಸ್ ಅಘಾಡಿಯಿಂದ ಬಂಡಾಯ ಅಭ್ಯರ್ಥಿಗಳು ಕಣದಲ್ಲಿರೋದು ಚುನಾವಣಾ ಲೆಕ್ಕಾಚಾರದ ಮೇಲೆ ಪರಿಣಾಮವನ್ನ ಬೀರುವ ಸಾಧ್ಯತೆ ಇದೆ. ಸೊ ಈ 10 ಪ್ರಮುಖ ಅಂಶವನ್ನ ಆಧಾರವಾಗಿಟ್ಕೊಂಡು ಪ್ರಮುಖ ಚುನಾವಣಾ ಸಮೀಕ್ಷಾ ಸಂಸ್ಥೆಯಾದಂತಹ ಲೋಕ್ಪಾಲ್ ತನ್ನ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪ್ರಕಟಗೊಳಿಸಿದೆ. ಲೋಕ್ಪಾಲ್ ಚುನಾವಣೆ ಪೂರ್ವ ಸಮೀಕ್ಷೆ ಪ್ರಕಾರ ಮಹಾಯುತಿ ಮೈತ್ರಿಕೂಟ ಅಂದ್ರೆ ಬಿಜೆಪಿ, ಏಕನಾಥ್ ಶಿಂದೆಯ ಶಿವಸೇನೆ ಬಣ ಹಾಗೆ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಬಣ 37ರಿಂದ 40ರಷ್ಟು ಮತಗಳನ್ನ ಪಡೆದುಕೊಳ್ಳುತ್ತೆ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ ಲೋಕ್ಪಾಲ್. ಹಾಗೆ ಮಹಾವಿಕಾಸ್ ಅಘಾಡಿ ಅಂದ್ರೆ ಕಾಂಗ್ರೆಸ್ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಬಣ ಹಾಗೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ 43ರಿಂದ 46ರಷ್ಟು ಮತಗಳನ್ನ ಪಡೆದುಕೊಳ್ಳಬಹುದು ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ ಈ ಸಮೀಕ್ಷೆ. ಹಾಗೆ ಇತರರು 16ರಿಂದ 19ರಷ್ಟು ಮತಗಳನ್ನ ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. ಲೋಕ್ಪಾಲ್ ಪ್ರಕಟಗೊಳಿಸಿರುವಂತಹ ಈ ಸಮೀಕ್ಷೆಯ ಪ್ರಕಾರ ಅಂದ್ರೆ ಈ ಶೇಕಡಾವಾರು ಮತಗಳನ್ನ ಸೀಟುಗಳಿಗೆ ಪರಿವರ್ತನೆ ಮಾಡಿದ್ರೆ ಮಹಾಯುತಿ ಮೈತ್ರಿಕೂಟ 115ರಿಂದ 128 ಸೀಟುಗಳನ್ನು ಗೆಲ್ಲುವಂತಹ ಚಾನ್ಸಸ್ ಇದೆ. ಹಾಗೆ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ 151ರಿಂದ 162 ಸೀಟುಗಳನ್ನ ಗೆಲ್ಲುವಂತಹ ನಿರೀಕ್ಷೆ ಇದೆ. ಹಾಗೆ ಅದರ್ಸ್ 5ರಿಂದ 14 ಸೀಟುಗಳನ್ನ ಗೆಲ್ಲುವಂತಹ ನಿರೀಕ್ಷೆ ಇದೆ. ಆದರೆ ಇದೀಗ ಲೋಕ್ಪಾಲ್ ಪ್ರಕಟಗೊಳಿಸಿರುವಂತಹ ಸಮೀಕ್ಷೆಯ ಪ್ರಕಾರ ಈ ಬಾರಿ ಬಿಜೆಪಿಯ ಮೈತ್ರಿಕೂಟದ ಸರ್ಕಾರ ಅಧಿಕಾರವನ್ನ ಕಳೆದುಕೊಳ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಹಾಗೆ ಮಹಾವಿಕಾಸ್ ಅಘಾಡಿ ಸರಳ ಬಹುಮತದೊಂದಿಗೆ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡುತ್ತೆ ಎನ್ನುವಂತಹ ಭವಿಷ್ಯವನ್ನ ನುಡಿದಿದೆ.